ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಈಗಾಗಲೇ ಮಾರ್ಗದರ್ಶನ ಮಾಡಿ ಇದೇ 27ನೇ ತಾರೀಕು ಆ ಕಾರ್ಯ ಇಡೀ ರಾಜ್ಯ ವ್ಯಾಪ್ತಿಯನ್ನ ಹೊಂದಲಿಕ್ಕೆ ತಯಾರಿ ನಡೀತಾ ಇದೆ. ಭಾರತ ದೇಶದ ಪೂರ್ಣ ಅರ್ಥ ವ್ಯವಸ್ಥೆ ನಿಂತಿದ್ದೇ ರೈತನ ಮೇಲೆ. ಅದಕ್ಕೆ ನಾವು ರೈತರಿಗೆ ಜಗದ್ಗುರುಗಳು ಅಂತ ಕರೆಯುವಂಥದ್ದು. ಹಾಗೆ ಭಾರತ ದೇಶವನ್ನ ಗಟ್ಟಿ ಮಾಡ್ಬೇಕಾದ್ರೆ ರೈತ ಗಟ್ಟಿ ಆಗ್ಬೇಕು. ಭಾರತ ದೇಶದ ರೈತ ಗಟ್ಟಿ ಆದ್ರೆ ನಾವು ಸರಿ ಆಗ್ತೀವಿ. ಯಾಕಂದ್ರ ಭಾರತ ದೇಶದ ಪೂರ್ಣ ಅರ್ಥ ವ್ಯವಸ್ಥೆ ನಿಂತಿದ್ದೇ ರೈತನ ಮೇಲೆ. ಕಾರಣ ಹೇಳ್ತೀನಿ, ರೈತ ಜೋಳ ಬೆಳಿಲಿಲ್ಲ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಕೆಲಸ ಸ್ಟಾರ್ಟ್ ಆಗೋದಿಲ್ಲ. ಯಾಕಂದ್ರೆ ಬೇರೆ ಕಡೆಯಿಂದ ಇನ್ನೊಂದು ಕಡೆ ಉತ್ಪಾದನೆ ಸಾಗಿಸ್ಬೇಕಾದ್ರೆ ಏನಾದ್ರೂ ಬೆಳೆಗಳು ಬೇಕೇ ಬೇಕಾಗ್ತದೆ. ನೀವು ಉತ್ಪನ್ನಗಳ ನಿಮ್ ಊರಾಗ ನೀವು ಯಾರು ಕಬ್ಬು ಬೆಳಿಲಿಲ್ಲ ಅನ್ನೋದ್ರೆ ಈ ಟ್ರ್ಯಾಕ್ಟರ್ದವ್ರದ್ದು ಏನಾದ್ರು ಕೆಲಸ ವಿಚಾರ ಮಾಡ್ರಿ ನೋಡೋಣ. ಒಸ್ಸು ಟ್ರ್ಯಾಕ್ಟರ್ ಸುಮ್ಮನೆ ನಿಂದಿರ್ತಾವ, ಒಸ್ಸು ಕಂಪ್ನಿ ಬಂದಾಗ್ತಾವ, ಸಕ್ರಿ ಪ್ರೊಡಕ್ಷನ್ ಆಗೋದು ನಿಂದಿರ್ತದ, ಎಲ್ಲಾನು ನಿಂದಿರ್ತಾವ. ಅದಕ್ಕ ರೈತ ಉತ್ಪಾದನೆಯನ್ನ ಭೂಮಿಯಲ್ಲಿ ಮಾಡಿದ್ರೆ ಮಾತ್ರ ಎಲ್ಲವೂ ವ್ಯವಸ್ಥೆ ಸರಿಯಾಗಿರುವಂಥದ್ದು. ಅದಕ್ಕೆ ರೈತರೇ ಭಾರತ ದೇಶದ ಬೆನ್ನೆಲುಬು ಅಂತ ಕರೆದಾರೆ. ಅದಕ್ಕೆ ನಾವು ರೈತರಿಗೆ ಜಗದ್ಗುರುಗಳು ಅಂತ ಕರೆಯುವಂಥದ್ದು. ಹಾಗೆ ಕಾರಣ ಏನಂದ್ರೆ, ನೀವು ಜಗತ್ತಿಗೆ ಅನ್ನ ನೀಡುವಂಥವ್ರು. ನೀವು ಅನ್ನ ನೀಡಿದ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಬರೀ ಕಬ್ಬು ಹಾಕೋ ಕೆಲಸ ಮಾಡಬೇಡ್ರಿ, ಬೇರೆ ಬೇರೆ ಧಾನ್ಯಗಳು ಬೆಳೆಯುವಂಥದ್ದದ. ಬೇರೆ ಬೇರೆ ಧಾನ್ಯಗಳನ್ನು ಬೆಳೆದಾಗ ಮಾತ್ರ ಎಲ್ಲ ಆರ್ಥಿಕ ವ್ಯವಸ್ಥೆ ಸರಿ ಇರ್ತದೆ. ಆದ್ರೆ ನಿಮಗೇನು ಅನ್ಸದಂದ್ರೆ ಇಲ್ಲಿ ಕಬ್ಬು ಬೆಳೆದ್ರೆ ನಮಗೆ ಆದಾಯ ಜಾಸ್ತಿ ಆಗ್ತದೆ ಅಂತ ಅನಿಸ್ಲಿಕ್ಕತ್ತದ. ಇನ್ನು 10-15 ವರ್ಷ ಬಿಟ್ರೆ ನಿಮಗೆ ಭೂಮಿಗಳು ಎಲ್ಲವೂ ಹಾಳಾಗಿ ಹೋಗ್ತವ, ಎಲ್ಲವೂ ಸವಳ ಜವಳ ಆಗ್ತವ. ಆಮೇಲೆ ನಿಮ್ಗೆ ತಿನ್ಲಿಕ್ಕೂ ಗತಿ ಇರ್ಲಾರ್ದಂತ ಪ್ರಸಂಗ ಬರ್ತದೆ. ಮಕ್ಳಿಗೆ ಏನಾರ ನಂದು ಹೊಲ 10 ಎಕರೆ ಆದಪ್ಪ ನೀ ಪಾಲ ತಗೋ ಅಂತಂದ್ರೆ ಅವನೇ ಬೆಲ್ಲ ಹೊಡಿತಾನೆ. ಇಂಥ ಹೊಲ ತಗೊಂಡು ನಾ ಏನ್ ಮಾಡ್ಲಿ ಅಂತದ್ ಆಗೋದು ಬೇಡ. ಅದಕ್ಕೆ ಭೂಮಿ ಉಳಿಸುವಂತ ಕೆಲಸ ಮಾಡ್ರಿ. ಅದ್ರ ಸಲಕ್ಕೆ ಪ್ರತಿಯೊಂದು ತಾಲೂಕುಗಳಲ್ಲಿ ಈಗ ಕನೇರಿ ಮಠದಿಂದ ನಮ್ಮ ಮಠದಿಂದ ಕೇಂದ್ರಗಳನ್ನು ಮಾಡ್ತಾ ಇದೀವಿ. ಅಂದ್ರೆ ರೈತರ ಜಮೀನಿಗೆ ನಾವೇ ಯುವಕರನ್ನ ತಗೊಂಡು ಅವ್ರಿಗೆ ಟ್ರೈನ್ ಅಪ್ ಮಾಡಿ ಅವ್ರಿಂದ ಜಮೀನುಗಳಿಗೆ ಕಳಿಸಿ ಅವ್ರ ಜಮೀನನ್ನು ಹೇಗೆ ಸರಿ ಮಾಡಬೇಕು ಅಂತ ಚಿಂತನೆಯನ್ನು ಇಟ್ಕೊಂಡು ಈಗಾಗಲೇ ಒಂದು ದೊಡ್ಡ ಹಂತದಲ್ಲಿ ಪೂಜ್ಯರು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಈಗಾಗಲೇ ಮಾರ್ಗದರ್ಶನ ಮಾಡಿ ಇದೇ 27ನೇ ತಾರೀಕು ಆ ಕಾರ್ಯ ಇಡೀ ರಾಜ್ಯ ವ್ಯಾಪ್ತಿಯನ್ನ ಹೊಂದಲಿಕ್ಕೆ ತಯಾರಿ ನಡೀತಾ ಇದೆ. ಅದಾದ್ಮೇಲೆ ಎಲ್ರಿಗೂ ಹೇಗೆ ಕೃಷಿ ಮಾಡಬೇಕು ಅಂತ ನಿಮಗೆ ಕಲಿಸೋ ಪ್ರಸಂಗ ಇರ್ಲಿಲ್ಲ. ಈ ಪ್ರಸಂಗ ಬಂದು ಕೂತದು. ಯಾಕಂದ್ರೆ ನೀವೆಲ್ಲ ಮರಿತಾ ಇದ್ದೀರಿ ಅಂತ ಹೇಳುವಂಥದ್ದಾಗ್ಯದ.